ಮಿಂಚಿನ ಟೈಪು ಬಂದು ರಪ್ಪ ವೈಟ್ ಬಂತು, ಪಾಸ್ ಆಯಿತು, ಗಾಡಿ ಸ್ಟಾರ್ಟ್ ಆಯ್ತು, ಮಾಡ್ಕೊಬಂದು. ಅದೇ ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಈಗ ಬಸ್ ಸ್ಟ್ಯಾಂಡೆಲ್ಲ ಹೊಡೆದಾಕಿದ್ದಾರೆ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂಭಾಗ ಒಂದು ಈ ಕಡೆ ಒಂದು ಬಲಭಾಗದಲ್ಲಿ ಒಂದು ಬಾವಿ ಇದೆ. ಬಾವಿಯಿಂದನೇ ಒಂದು ಲೇಡಿ ಹೊರಡೋದು. ನಾನು ಸುಳ್ಳು ಹೇಳೋದ್ರೆ ಇದು ನಿಮ್ಮನ್ನು ಏನು ನೋಡ್ತಾ ಇದ್ರಿ ನೀವು, ಇದನ್ನು ನಿಮಗೆ ಅನುಭವ ಆಗಿದೆ, ನೀವು ಬೇಕಾದ್ರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡಿ, ಆಗಿದೆ ಹೌದು ಅಂತೇಳಿ ವಿಚಾರದಲ್ಲಿ ಬಂದು 3000 ಅಡಿ ಕೆಳಗೆ ಹೋಗಿದ್ದಾನೆ. ಚಿಂದಿ ಎಲ್ಲ ಪೂರು ಚಿಂದಿ ಆಗಿತ್ತು. ಎಲ್ಲ ಪ್ಯಾಕ್ ಮಾಡಿ ಏನು 3000 ಅಡಿ. ಈಗ ಅವಳು ಲೆಫ್ಟಿಗೆ ಹೋಗ್ತಾಳೆ, ರೈಟಿಗೆ ಬರ್ತಾಳೆ ಸರ್? ಆ ಕಡೆಯಿಂದ ಮಂಗಳೂರಿಂದ ದಕ್ಷಿಣ ಕನ್ನಡ ಬರುತ್ತೆ, ರೈಟಿಗೆ ಹೋಗೋದು. ಯಾರು ಆ ಲೇಡಿ ರೈಟಿಗೆ ಪಾಸ್ ಆಗ್ತಾಳೆ. ಹಿಂಗೆ ಎಷ್ಟು ಗಂಟೆ ಸರಿ ಸುಮಾರು ಅಂತೀರಾ? ಅದೇ 3 ಈ ಚಾರ್ಮಾಡಿ ಘಾಟಿಯಲ್ಲಿ ನೀವು ಬರ್ತೀರಿ, ಬ್ರೇಕಲ್ಲಿ ಬರ್ತೀರಿ. ದಯಮಾಡಿ ಇದೊಂದು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಯಾವ ಕಾರಣಕ್ಕೂ ಆದಷ್ಟು ನೀವು ವಾಹನಗಳನ್ನು ಕೆಳಗೆ ಇಳಿಸುವಾಗ ಗೇರಲ್ಲೇ ಇಳಿಸ್ಬೇಕು. ಬ್ರೇಕ್ ಹೊಡ್ಕೊಂಡು ಇಳಿಸ್ಬೇಡಿ, ಯಾಕಂದರೆ ನಿಮಗೆ ಬ್ಯಾಲೆನ್ಸ್ ಸಿಗಲ್ಲ. ನಾನು ನೋಡಿದ್ದೀನಿ. ಎಲ್ಲಿದೆ ದೇವ ಚಾರ್ಮಾಡಿ ಘಾಟಲ್ಲಿ? ಇದೆ. ಎಲ್ಲಿ? ಇದಕ್ಕೆ ಹೋಗುತ್ತಲ್ಲ, ಬಾಂಜಾರ್ ರೋಡಲ್ಲಿದೆ. ಹೇಗಿದೆ? ಅದೇ ಅಲ್ಲಿ ಆ ಬಾವಿ ಇದೆ. ನೀವು ಚಾರ್ಮಾಡಿ ಘಾಟಲ್ಲಿ ಬಾವಿ ಇದೆ ನೋಡಿ. ಬೇಕಾದರೆ ನನಗೆ ಸುಮಾರು ಜನ ಹೇಳಿದ್ರು ಇಲ್ಲ ಅಂತೇಳಿ. ಬನ್ನಿ ನೀವು, ಆಯಿತು ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದೀನಿ. ಎಲ್ಲಿ? ಆ ಬಾಂಜಾರ ಹೋಗೋ ದಾರಿ ಇದೆಯಲ್ಲ, ಅಲ್ಲೊಂದು ಬಾವಿ ಇದೆ. ಬಾವಿ ಹತ್ರ ಬನ್ನಿ. 97ರಲ್ಲಿ ಲಾರಿಯ ಕಂಡಕ್ಟ್ರು, ಆ ಟೈಮಲ್ಲಿ ಲಕ್ಷ್ಮಣ ಅವರು ಇವರು ಅಂತೇಳಿ ಲಾರಿಲಿ ಕಂಡಕ್ಟರ್ ಆಗಿದೆ. ಆ ಡ್ರೈವರ್ಗಳು ಈಗ ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಅವ್ರ ಕಾಂಟ್ಯಾಕ್ಟ್ ಇದ್ದರೆ ಬೇಕಾದ್ರೆ ನೀವು ಕೇಳ್ಕೊಬೋದು. ಅವರ ಹಳೆ ಡ್ರೈವರ್ ಹತ್ರ ಕೇಳಿ ನೋಡ್ಬೋದು. ಅವ್ರದ್ರಲ್ಲಿ ನಾನು ಅವ್ರ ಲಾರಿಲಿ ಕಂಡಕ್ಟರ್ ಆಗಿದೆ. ಆ ಟೈಮಲ್ಲಿ ಡ್ರೈವರ್ಸ್ಗಳಿದ್ರು ವಯಸ್ಸಾದವರು, ಅವ್ರ ಹತ್ರ ಬೇಕಾದ್ರೆ ಕೇಳ್ಬೋದು. ಏನಾಗ ಗಾಡಿ ಆಫ್ ಆಗೋದು, ಅಲ್ಲಿ ಲೇಡಿ ಹೋದಂಗೆ ಆಗೋದು, ಅದೆಲ್ಲ ಇತ್ತು. ಅದಾದ್ಮೇಲೆ ಎಷ್ಟು ಸರಿ ನೋಡಿದ್ರೆ ನೀವು? ನಾವಲ್ಲಿ ಒಂದು ಈಗ 97ರಲ್ಲೇ ನೋಡಿರೋದು. ಕೆಲವೊಂದು ನಮ್ಮ ಚಾರ್ಮಾಡಿ ಹಸನಬ್ಬರಿಗೂ ಕಂಡಿರ್ಬೋದು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅವರು ನಮಗಿಂತ ಮುಂಚೆ, ನಾವು ಕಂಡಕ್ಟರ್ ಕೆಲಸ ಮಾಡೋದಕ್ಕೆ ಅವರು ಅಲ್ಲಿ ಬಾಡಿಗಳನ್ನೆಲ್ಲ ತೆಗಿತಿದ್ರು. ಘಾಟಿಲಿ ಬಾಡಿಗಳಿಗೆ ತೆಗಿಯೋದು, ಗಾಡಿಗಳನ್ನ ಎತ್ತೋದು ಅವರೇ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಒಂದು ಅನುಭವದಿಂದ ನಾವು ಒಂದು ಮಾಡ್ತಾ ಇದ್ದೀವಿ. ನೀವು ಅದಾದ್ಮೇಲೆ ಆಂಬುಲೆನ್ಸ್ ಇಟ್ಕೊಂಡಾಗ ಯಾವ ನೋಡಿದ್ರೆ? ಆಂಬುಲೆನ್ಸ್ ಇಟ್ಟಾಗ ಒಂದು ಸತಿ ನೋಡಿದ್ದೀನಿ ಸರ್. ಏನಾಗಿತ್ತು ಅವತ್ತು? ಅದೇ ಘಟನೆ ಹೇಳಿ. ಘಟನೆ ಅಂದರೆ ಏನು ಗೊತ್ತಾ, ಅಲ್ಲಿಂದ ಬರ್ತಾ ಇದ್ದಾಗ ಗಾಡಿ ಆಫ್ ಆಯಿತು. ಅದೇ ಪ್ಲೇಸಲ್ಲಿ ಗಾಡಿ ಆಫ್ ಆದ ತಕ್ಷಣವೇ ನಾನು ಗಾಡಿಯಿಂದ ಕೆಳಗಿರಲಿಲ್ಲ. ಏನು ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ. ರಪ್ಪ ಒಂದು ಲೇಡಿ ಪಾಸ್ ಆದಂಗೆ ಆಯಿತು. ಪಾಸ್ ಆದಂಗಾಗಿ ಸ್ವಲ್ಪ ಹೊತ್ತಿಗೆ ಗಾಡಿ ಸ್ಟಾರ್ಟ್. ನನಗೆ ಅವಾಗ ಸ್ವಲ್ಪ ಮೈಕೈ ಎಲ್ಲ ಜುಮ್ ಅಂತು. ಅವಾಗಲೇ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಯಿತು. ಪಾಸ್ ಆದಮೇಲೆ ಗಾಡಿ ಸ್ಟಾರ್ಟ್ ಆಯಿತು. ಈಗ ಎಕ್ಸಾಕ್ಟ್ ಪಿಕ್ಚರ್ ಹೇಳಬೇಕಾದ್ರೆ ಚಾರ್ಮಾಡಿದು ಯಾವ ರೀತಿ ಬರುತ್ತೆ ಹೇಳಿ? ಚಾರ್ಮಾಡಿ ಘಾಟಿದು ಎಕ್ಸಾಕ್ಟ್ ಹೇಗೆ ಸ್ಟಾರ್ಟ್ ಆಗುತ್ತೆ? ನಾವು ಇಲ್ಲಿ ಇದರಿಂದ ಏರ್ತೇವೆ, ಇಲ್ಲಿ ನಾವು ಕೊಟ್ಟಿಗೆಹಾರದಿಂದ ಇಳಿತೇವೆ, ಮೇಲೆ ಇರ್ತೇವೆ ಇಟ್ಕೊಳ್ಳಿ. ಆ ಕಡೆಯಿಂದ ಏರೋದು ಸರ್, ಚಾರ್ಮಾಡಿಯಿಂದ ಏರೋದು ನಾವು. ಇದು ಇಳಿತೇವೆ. ಯಾವ ರೀತಿ ಇರುತ್ತದೆ ಹೇಳಿ? ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬರುತ್ತೆ, ಅದೆಲ್ಲಿ ಬರುತ್ತೆ ಜಾಗ? ಸ್ಟೆಪ್ ಬೈ ಸ್ಟೆಪ್ ಸರ್. ಫಸ್ಟು ಆಲೆಖಾನ್ ಅಲ್ಲಿ ಒಂದು ದೇವಸ್ಥಾನ ಇದೆ. ಫಸ್ಟ್ ಸಿಗೋದು ಆಲೆಖಾನ್ ದೇವಸ್ಥಾನ. ಅಲ್ಲೊಂದು ಜಲಪಾತ ಇದೆ. ಅಲ್ಲಿ ನಂತರ ಅಣ್ಣಪ್ಪ ಗುಡಿ ದೇವಸ್ಥಾನ ಸಿಗುತ್ತೆ. ಅಣ್ಣಪ್ಪ ಗುಡಿ ದೇವಸ್ಥಾನದಿಂದ ಮುಂದೆ ರಾಮ ಲಕ್ಷ್ಮಣ ಮರ ಅಂತ ಸಿಗುತ್ತೆ ಘಾಟಿಲಿ, ಲೆಫ್ಟ್ ಸೈಡಲ್ಲಿ. ಅಲ್ಲಿ ಏನಾಗಿದೆ ಅಂದರೆ ಶೂಟಿಂಗ್ ಮಾಡೋದಕ್ಕೆ ಯಾರೋ ಒಂದು ಮರ ಮುಟ್ಟಿದ್ರೆ ಒಂದು ಸತ್ತೋಗಿದೆ, ಒಂದು ಮಾತ್ರ ಇದೆ, ಆಯಿತಾ? ಅದಾದ ನಂತರ ನಿಮಗೆ ಫಸ್ಟಿನ ಟರ್ನ್ ಸಿಗುತ್ತೆ. ಫಸ್ಟ್ ಟರ್ನ್ ಸಿಗುತ್ತೆ. ಅದಾದ ನಂತರ ನಿಮಗೆ 4ನೇ ಟರ್ನು ಬಾಂಜರ್ ಹೋಗೋ ರೋಡಲ್ಲಿ, ಅಲ್ಲಿ ಮೂಲವಾಸಿಗಳಿದ್ದಾರೆ ಅಂತ ಹೇಳಿದ್ರೆ ನಾವು ಹೋಗಿಲ್ಲ. ಅಲ್ಲಿ ಆದಿವಾಸಿಗಳಿದ್ದಾರೆ ಅಂತೇಳಿ ನಮಗೆ ಹೇಳಿದ್ದಾರೆ, ಆದರೂ ನಾನು ಹೋಗಿಲ್ಲ. ಅದೇ ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಈಗ ಬಸ್ ಸ್ಟ್ಯಾಂಡೆಲ್ಲ ಹೊಡೆದಾಕಿದ್ದಾರೆ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹಿಂಭಾಗ ಒಂದು ಈ ಕಡೆ ಒಂದು ಬಲಭಾಗದಲ್ಲಿ ಒಂದು ಬಾವಿ ಇದೆ. ಬಾವಿಯಿಂದನೇ ಒಂದು ಲೇಡಿ ಹೊರಡೋದು. ಎಷ್ಟು ಗಂಟೆಗೆ ಹೊರಡ್ತಾಳೆ ಸರ್? ನಾವು ಬರೋದು ನೈಟು 11:30, 12, 1 ಗಂಟೆ ಆಗ್ಬೋದು. ಟೈಮಿಂಗ್ ನೋಡಿಲ್ಲ. ನಿಮ್ಮ ಆಂಬುಲೆನ್ಸಲ್ಲಿ ನೋಡಿ ಏನಾಗುತ್ತೆ ಅವತ್ತು? ಯಾರನ್ನ ಕರ್ಕೊಂಡು ಗಾಡಿ ಅವತ್ತು ಎಲ್ಲಿ ಹೋಗಿರ್ತೀರಾ? ಎಲ್ಲಿ ಅಂದರೆ ನಾವು ವೆನ್ಲಾಕಿಗೆ ಒಂದು ಅಪಘಾತ ಪೇಷಂಟ್ ಬಿಟ್ಟು ಬರ್ತಾ ಅಲ್ಲೇ ಚಾರ್ಮಾಡಿಯಲ್ಲಿ ಊಟ ಮಾಡ್ಕೊಂಡು ವರ್ಡ್ ಮೇಲೆ ಬರ್ತಾ ಇದ್ದಾಗ ಅಲ್ಲಿ ಬರೋದಕ್ಕೆ ಚೆನ್ನಾಗಿ ಬರ್ತಿದ್ದ ಗಾಡಿನ ಆಫ್ ಆಯಿತು. ಆ ಪ್ಲೇಸಲ್ಲಿ ಬಾಂಜಾರ್ ಹೋಗೋ ಪ್ಲೇಸಲ್ಲಿ ಆಫ್ ಆಗಿ ಸ್ಟಾರ್ಟ್ ಆಗಲಿಲ್ಲ. ನಾವು ಗಾಡಿಯಿಂದ ಕೆಳಗೆ ಇಳಿಲಿಲ್ಲ. ಏನು ಆಫ್ ಆಯ್ತಲ್ಲ ಅಂತೇಳಿ ಅಲ್ಲಿ ಟವರ್ ಬೇರೆ ಇಲ್ಲ. ಸ್ವಲ್ಪ ಹೊತ್ತು ನಿಲ್ತು ಗಾಡಿ. ನಿಲ್ತ ತಕ್ಷಣ ಅಲ್ಲಿಂದ ಒಂದು ರೈಟ್ ಸೈಡಿಂದ ಆ ಕಡೆಯಿಂದ ಬರ್ತಾ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಒಂದು ದಾಟ್ತು. ವೈಟು ಲೇಡಿ ದಾಟ್ದಂಗೆ ದಾಟಿ ಆ ಕಡೆ ಪಾಸ್ ಆದಮೇಲೆ ಗಾಡಿ ಸ್ಟಾರ್ಟ್ ಆಯಿತು. ಹೇಗಿದ್ಲು ನೋಡ್ಲಿಕ್ಕೆ ಲೇಡಿ ದಾಟ್ದಾಗ? ವೈಟು ಬರ್ರಂತ ಹೋಗಿದ್ದಷ್ಟೇ. ಗಾಳಿ ಹೊಡಿತದಲ್ಲ ಸರ್, ಆ ಟೈಪ್. ಮಿಂಚಿನಾಗೆ ಕಾಣೋದು ಮಾಯ ಆಗ್ಬಿಡೋದು. ಮಿಂಚಿನ ಟೈಪು ಬಂದು ರಪ್ಪ ವೈಟ್ ಬಂತು, ಪಾಸ್ ಆಯ್ತು, ಗಾಡಿ ಸ್ಟಾರ್ಟ್ ಆಯ್ತು, ಮಾಡ್ಕೊಬಂದು. ಅವಳು ಯಾರಂತೆ ಏನಾದರೂ ಗೊತ್ತಾ? ಇಲ್ಲ. ಅವಳು ಯಾರಾದರೂ ಅಲ್ಲಿ ಸತ್ತಿದ್ರ ಹಿಂದೆ? ಇರ್ಬೋದು. ಅವಾಗೆಲ್ಲ ಭಾರಿ ಆಕ್ಸಿಡೆಂಟ್ ಆಗೋದು, ಕೊಲೆ ಎಲ್ಲ ಇತ್ತಲ್ಲ. ಈಗೀಗ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ಕೊಲೆ ತಂದು ಮಾಡಿ ಎಲ್ಲ ಹಾಕೋರು, ತೆಗಿಯೋರು. ನೀವು ಯಾವುದಾದ್ರೂ ಕೊಲೆಯಾಗಿ ಡೆಡ್ ಬಾಡಿ ತೆಗೆದಿದ್ರಲ್ಲಿ? ತೆಗ್ದಿದ್ದೀನಿ. ಯಾವುದು? ಅದು ಅಂದರೆ ಇಲ್ಲಿ ಒಂದು 2 ವರ್ಷ ಆಗ್ತಾ ಬಂತು. ನಮ್ಮ ಮಲೆ ಮಾರ್ತೇನೆ ಚೂರು ಮುಂದೆ ಬೆಂಗಳೂರವ್ರನ್ನ ಯಾವುದೋ ಒಂದು ಲವ್ ವಿಚಾರದಲ್ಲಿ ಬಾಡಿ ತೆಗೆದಿದ್ದೀನಿ. ಜೆಂಟ್ಸಿಂದು. ಏನಾಗಿತ್ತದು? ಕೊಲೆ ಮಾಡಿ ಕೆಳಗಡೆ ತೆಗೆದು ಹಣದಿದ್ರು. ನೀವು ಇಳಿತೀರಾ ಕೆಳಗೆ? ಇಳಿತೀನಿ ಸರ್. ಅದು ಅವರು ಹಣದ ಹೋಗಿರ್ತಾರಲ್ಲ,
ಯಾವುದೋ ಒಂದು 4-5 ಜನ ಮಾಡಿದ ಕೇಸಲ್ಲಿ ಒಂದು ಯಾವುದ್ರಲ್ಲಿ ಒಂದು ಪ್ರೂಫಲ್ಲಿ ಬಿಟ್ಟು ಹೋಗಿರ್ತಾರೆ. ಅವಾಗ ಒಂದು 4 ಜನ ಅಥವಾ ಎಲ್ಲೋ ಒಂದು ಕಡೆ ಕೂತು ಮಾತಾಡಿದಾಗ ಈ ವಿಚಾರ ಬಂದಾಗ ಅದರಲ್ಲಿ ಒಬ್ಬ ಹೋಗಿ ಇದು ಹೇಳ್ತಾನೆ. ಓ, ಎಲ್ಲೋ ಕೂತ್ಕೊಂಡು ಮಾತಾಡಿದ್ದಾರೆ, ಪೊಲೀಸರಿದ್ದಾಗಲೇ ಯಾರೋ ಮಾತಾಡಿದ್ದಾರೆ ಇನ್ಫಾರ್ಮೇಶನ್. ಇನ್ಫಾರ್ಮ್ ಅದ್ರಲ್ಲಿ ಯಾರೋ ಒಬ್ಬ ಫೋನ್ ಮಾಡಿ ಹೇಳಿದ್ದಾನೆ. TT ವ್ಯಾನಲ್ಲಿ ಬಂದಿದ್ರು. ಬಂದಾಗ ನಮಗೆ ಬಣ್ಕಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅವಾಗ ಇದ್ದರು. ಸಬ್ ಇನ್ಸ್ಪೆಕ್ಟ್ರು ನಮ್ಗೆ ಕರೆ ಮಾಡಿ ಹೇಳಿದ್ರು ಹಿಂಗೆ ಬೆಳಗ್ಗೆ ಬೇಗ ತೆಗಿಬೇಕು ಅಂತ. ತೆಗೆದು ಅವ್ರಿಗೆ ಕೊಟ್ಟು ಸರ್ ಅವರು ಪ್ಲೇಸ್ ಹೇಳಿದರು, ಇಂಥ ಪ್ಲೇಸೆಲ್ಲ ಹಾಕಿದ್ದೀವಿ ಅಂತೇಳಿ ತಂದಿದ್ರು. ಆರೋಪಿನ ಕರ್ಕೊಂಡ್ಬಂದಿದ್ರು. ಬಳೆ ಹಾಕಿ ಬೇಡಿ ಹಾಕ್ಕೊಂಡು ವ್ಯಾನಲ್ಲಿ ಕರ್ಕೊಂಡ್ಬಂದಿದ್ರು. ಅವ್ರು ಹೇಳಿದ ಪ್ಲೇಸೆಲ್ಲ ಇತ್ತು ಬಾಡಿ. ನೀವೆಷ್ಟು ಕೆಳಗೆ ಇಳಿದ್ರೆ? ನಾವೊಂದು 250 ಅಡಿ ಕೆಳಗೆ ಇಳಿದಿದ್ದೆ. ಕೊಳ್ತೋಗಿತ್ತು ಸರ್. ಏನಿಲ್ಲ ಕೊಳ್ತೋಗಿತ್ತು, ಎಲ್ಲ ಹುಳ ಆಗಿ ಎಲ್ಲ ಸ್ಮೂತ್ ಇತ್ತು. ಆಮೇಲೆ ಎತ್ಕೊಂಡು ಬಂದು ಮತ್ತೆ ಇಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಅವರು ಬೆಂಗಳೂರು ತಗೊಂಡೋಗಿ ನಾವೇ ಕೊಟ್ಟು ಬಂದು. ಏನು ಉದ್ದೇಶ ಅಂತ ಹೇಳಿದ್ರೆ ಸರ್? ಕೊಲೆ ಮಾಡಿ ಲವ್ ಕೇಸ್ ಅಂತೆ. ಲವ್ ಕೇಸ್ ಆಗಿ ಏನಾಯ್ತು ಅಂದರೆ ಇವನು ಒಬ್ಬಳು ಲವ್ ಮಾಡ್ತಿದ್ದೆ, ಅವನು ಇನ್ನೊಬ್ಬ ಕೊಲೆ ಮಾಡಿದ್ದ. ಅವನು ಅದನ್ನೇ ಹುಡುಗಿ ಲವ್ ಮಾಡ್ತಾ ಇದ್ದಿತ್ತು. ಒಂದೇ ಲವ್ಗೆ ಒಂದೇ ಹುಡುಗಿಗೋಸ್ಕರ ಇಬ್ಬರು. ಅದರಿಂದನೇ ಒಬ್ಬ ಕೊಲೆ ಮಾಡಿ ತಂದು ಇಲ್ಲಿ ಹಾಕಿರೋದು. ಅದ್ರಲ್ಲಿ ನಾವು ತೆಗೆದು ಬಾಡಿ ತೆಗಿಯೋದು ಅಲ್ದಿಲ್ಲ ಸರ್, ಬೆಂಗಳೂರು ಕೋರ್ಟಿಗೆ ಬೇರೆ ಹೋಗಿದ್ದೀವಿ. ಇದೊಂದು ನಮಗೆ ಅವಸ್ಥೆ. ಇಲ್ಲಿ ಬಾಡಿ ತೆಗಿಯೋದು, ಬೆಂಗಳೂರು ಕೋರ್ಟಿಗೆ ಹೋಗೋದು. ಯಾವುದೇ ಒಂದು ಕೊಲೆ ಆಗಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಅವಾಗೆಲ್ಲ ಕೋರ್ಟಲ್ಲಿ ಹೋಗಿ ನಾವು ನಿಲ್ಲೋದು, ನಾವೇ ನಿಲ್ಲಬೇಕಿತ್ತು. ಈಗೀಗ ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲ ಸ್ವಲ್ಪ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, RF ನೀವು ಹಾಕಬೇಡಿ, ನಮಗಿಲ್ಲಿ ಏನಾದರೂ ನೀವು ಕೋರ್ಟಿಗೆ ಹೋದ್ರೆ ನಮಗಿಲ್ಲಿ ಆಗಲ್ಲ, ಅನಾಹುತ ತಪ್ಪಿದ್ರೆ ಯಾವುದೋ ಬೇಕಾಗುತ್ತೆ ಅಂತೇಳಿ. ಕೋರ್ಟಲ್ಲಿ ನಮಗೀಗ ಮುಂಚೆ ಒಂದು 4 ವರ್ಷ ಮುಂಚೆ ಒಬ್ಬರು ಜಡ್ಜ್ ಇದ್ದರು. ಅವ್ರು ಹೇಳೋರು, ಯಾಕ್ರಿ ಅಪ್ಪ ಇವ್ರನ್ನ ಹಾಕಿಸ್ತೀರಾ ಅಂತೇಳಿ ಪೊಲೀಸ್ನವ್ರಿಗೆ ಹೇಳೋರು. ಎಲ್ಲಾದ್ರಲ್ಲಿ ಇವರೇ ಇದಾರಲ್ಲ ಅಂತೇಳಿ. ಚಾರ್ಮಾಡಿ ಕೇಸಲ್ಲಿ ಯಾವ್ದು ಹೇಳಿ? ಚಾರ್ಮಾಡಿ ಕೇಸಲ್ಲಿ ಏನೇ ಒಂದು ಆಕ್ಸಿಡೆಂಟ್ ಆಗಲಿ ಏನಾಗಲಿ ನಾವು ಅಲ್ಲಿ ಸಾಕ್ಷಿಗೆ ಆಗ್ತಿದ್ವಿ. ಪಾಪ ಅವರಿಗೂ ಅಷ್ಟೇ, ಆಗಿಲ್ಲ ಅಂದ್ರೆ ಆಗೋದೇ ಇಲ್ಲ. ಇನ್ಶೂರೆನ್ಸ್ ಕ್ಲಿಯರ್ ಆಗಬೇಕು, ನೋಡಿದವ್ರು ಬೇಕಲ್ಲ ಅಲ್ಲಿ, ಅದೊಂದು ಬೇಕಲ್ಲ. ಮತ್ತೆ ನೋಡಿದ್ರೆ ಬೆಳಗ್ಗೆ ಕೇಳಿದ್ರೆ, ಆರಿಫ್ ಭಾಯ್ ಏನ್ರಿ ಯಾವತ್ತು ನೋಡಿ ಇಲ್ಲಿ ಕೋರ್ಟಲ್ಲಿ ಇರ್ತಿರಲ್ಲ, 15 ದಿವಸ ಅಂತೂ ಕೋರ್ಟಲ್ಲೇ ಇರಬೇಕಿತ್ತು. ಈಗ ಸ್ವಲ್ಪ ಡೌನ್ ಆಗಿದೆ. ಅವು ತಿಂಗಳಿಗೆ ಒಂದು 2-3 ಇರ್ತದೆ ಅಷ್ಟೇ. ಸೊ ಆಮೇಲೆ ತೆಗೆದ ನಂತರ ಅದು ಕೊಲೆ ಆಗಿದ್ದೆ ಅದಕ್ಕಂಥದ್ದು? ಅದೇ ಲವ್ ಕೇಸಿಗೆ ಕೊಲೆ ಆಗಿರೋದು ಸರ್. ಅದಾದ್ಮೇಲೆ ಮತ್ತೆ ಅವ್ರು ಡೆಡ್ ಬಾಡಿ ತೆಗಿತೀರಾ? ಹೆಣ್ಮಗಳದ್ದು ಅಂದರೆ ನಮ್ಮ ಹಾಸನ್ ಹತ್ರ ಅಲ್ಲಿ ಅವಕ್ಕ ಒಂದು ಬಟ್ಟೆ ಅಂಗಡಿ ಇಟ್ಟಿರ್ತಾನೆ. ಬಟ್ಟೆ ಅಂಗಡಿ ಇರ್ತಾರೆ, ಅವನು ಪೊಲೀಸ್ ಸ್ಟೇಷನ್ ಪಕ್ಕನೇ ಬಟ್ಟೆ ಅಂಗಡಿ. ಅಲ್ಲೊಂದು ಏನು ಮಾಡ್ತಾನೆ, ಅಲ್ಲೊಂದು ಹುಡುಗಿ ಪರಿಚಯ ಆಗುತ್ತೆ ಅವನಿಗೆ. ಇವಳು ಏನು ಮಾಡ್ತಾಳೆ, ಎಲ್ಲ ದುಡ್ಡು ತೆಗೆದು ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರು? ಹುಡುಗಿ ಪರಿಚಯ ಆಗುತ್ತೆ. ಅಲ್ಲಿ ಕೆಲಸಕ್ಕೆ ಬರ್ತಾಳೆ. ಲಾಸ್ಟಿಗೆ ಇವನಿಗೆ ದುಡ್ಡು ತಗೊಂಡು ಟಾರ್ಚರ್ ತಗೊಂಡು ದುಡ್ಡೆಲ್ಲ ಖಾಲಿ ಮಾಡ್ತಾಳೆ. ಇವನಿಗೆ ಟಾರ್ಚರ್ ತಡೆಯೋಕ್ಕಾಗಲ್ಲ. ಲಾಸ್ಟಿಗೆ ತಂದು ಕೊಲೆ ಮಾಡಿ ತಂದು ಘಾಟಿಲಿ ಹಾಕ್ತಾರೆ. ಯಾವ ಘಾಟಿ? ಚಾರ್ಮಾಡಿ ಘಾಟಿ ಇದೆಯಲ್ಲ, ಅಲ್ಲಿ ಒಂದು ನೀರು ಬೀಳುತ್ತೆ. ಈಗಲೂ ಪೊಲೀಸ್ನವ್ರು ಅಲ್ಲಿ ನಿಂತಿರ್ತಾರೆ. ಮ್ಯಾಲದಿಂದ ಜಲಪಾತದಿಂದ ಬೀಳುತ್ತೆ ನೀರು. ಅಲ್ಲಿ ಕೆಳಗಡೆ ಹಾಕಿದ್ರು. ಹಾಕಿದ ಆರೋಪಿ ಸಿಕ್ಕಿದ ಮೇಲೆ ಅವನೇ ಹೇಳಿದ್ದು, ಇಂಥ ಕಡೆ ಹಾಕಿದೀವಿ ಅಂತೇಳಿ. ನೀವು ಹೇಳಿದ್ರು ಅದು ನೀರು ಬೀಳುದಂದ್ರೆ ಅಲ್ಲಿ ಮೇಲೆ ಅದು ಭಾರಿ ಫೇಮಸ್ ಅಲ್ರಿ? ಫೇಮಸ್ ಅಂದರೆ ಈಗ ಸ್ವಲ್ಪ 4-5 ಕಾಲು ಜಾರಿ ಬಿದ್ದ ಮೇಲೆಲ್ಲ ಈಗ ಎಲ್ಲ ಅಲ್ಲಿ ಯಾರು ನಿಲ್ಸಲ್ಲ. 112 ಅಲ್ಲೇ ಇರ್ತದೆ ಗಾಡಿ. ಮಳೆಗಾಲದಲ್ಲಿ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಸಾಕು, ಅಲ್ಲಿಂದ ನೀರು ಹೆಂಗೆ ಬೀಳುತ್ತೆ ಸರ್. ಅದು ನೋಡೋಕ್ಕೆ ಜನ ಹೋಗ್ತಾರೆ. ಕರ್ನಾಟಕ ಮೂಲೆದೇ ಬರ್ತಾರೆ ಸರ್ ಆ ಪ್ಲೇಸಿಗೆ. ಅಲ್ಲೇ ತಂದು ಹಾಕಿದ್ನ? ಅಲ್ಲೇ ತಂದು ಹಾಕಿದ್ದ. ಎಷ್ಟು ಅಡಿ ಹೋಗಿದ್ದು ಕೆಳಗೆ? ಅದೊಂದು 30 ಅಡಿ ಅಷ್ಟೇ. ಡೌನ್ ಅಲ್ಲಿ ಏನಿದೆ ಸರ್ ಅಲ್ಲಿ ಪೂರ್ತಿ ಚಾರ್ಮಾಡಿ ಒಳಗೆ? ಚಾರ್ಮಾಡಿ ಡೌನಲ್ಲಿ ಅಲ್ಲಿ ನೀರು ಇದು ಕರೆಂಟಿನ ಉತ್ಪಾದನೆ ಒಂದು ದೊಡ್ಡೊಂದು ಹಳ್ಳ ಇದೆ. ಅಲ್ಲಿ ಕರೆಂಟ್ ಉತ್ಪಾದನೆ ಮಾಡೋದು ಅಲ್ಲಿ ಮೇಲೆ ನಿಂತರೆ ಕಾಣುತ್ತೆ ಸರ್. ಅಲ್ಲಿ ವ್ಯೂ ಪಾಯಿಂಟಲ್ಲಿ ಕಾಣುತ್ತೆ. ಏನು ಕರೆಂಟ್ ಉತ್ಪಾದನೆ? ಮತ್ತೇನಿದೆ ಕೆಳಗಲ್ಲಿ? ಮತ್ತೆ ಪ್ರಾಣಿಗಳಲ್ಲೇ ಇದೆ ಸರ್. ಅದು ನಿಮಗೆ ಬೆನ್ನಟ್ಟಿದ ಪ್ರಾಣಿ? ಇಲ್ಲ, ನಮಗೆ ಯಾವುದು ಬೆನ್ನಟ್ಟಿಲ್ಲ. ದೇವ್ರ ದಯದಿಂದ ಏನು ಬೆನ್ನಟ್ಟಿಲ್ಲ. ನೀವು ಎಷ್ಟು ಸರಿ ಇಳಿದಿದ್ದೀರಾ ಕೆಳಗೆ? ನಾವೊಂದು 20-30 ಸತಿ ಇಳಿದಿರ್ಬೋದು ಕೆಳಗೆ. ಹಾಂ. ಏನೇನು ತರೋದಕ್ಕೆ? ಬಾಡಿ ತರಲಿಕ್ಕೆ ಸುಮಾರು ವರ್ಷದಿಂದ ಬಾಡಿ ತೆಗಿತಾ ಇದ್ದೀನಿ. ಬಾಡಿ ತೆಗಿಯೋಕ್ಕೆ ಕೆಳಗಿಂದ ಹೋಗಿದ್ವಿ. ಕೆಲವೊಂದು ವೆಹಿಕಲ್ ಬಿದ್ದಿರ್ತವೆ, ಅಲ್ಲಿಂದ ಎತ್ಕೊಂಡ್ಬಂದಿದ್ದೀವಿ. ವೆಹಿಕಲ್ ಸಮೇತ 20 ಡೆಡ್ ಬಾಡಿ ತೆಗ್ದಿದ್ದೀರಲ್ಲ, ಒಂದು 20-30 ಡೆಡ್. ಅದರ ನಿಮ್ಮಲ್ಲಿ ಯಾವುದು ಭಾರಿ ವಿಕಾರ ಅನ್ಸಿದ್ದು ನಿಮ್ಗೆ ಡೆಡ್ ಬಾಡಿ ತೆಗಿಯೋದು? ಭಾರಿ ವಿಕಾರ ಅನಿಸಿದ್ದು ಸರ್ ಇದು ಸರ್, ನಾನು ಅದೇ ಬೆಂಗಳೂರಿಂದ ಅಂತ ಹೇಳಿದ್ನಲ್ಲ, ಅದೇ ಫುಲ್ ಎಲ್ಲ ಚಿಂದಿ ಆಗಿಬಿಟ್ಟಿತ್ತು. ಅದು ಬಿಟ್ಟರೆ ರಾಣಿ ಜರಿಲಿ ಒಂದು ತೆಗೆದೆ. ರಾಣಿ ಜರಿಲಿ ತೆಗೆದಿದ್ದೇನು ಅಂದರೆ ಒತ್ಕೊಂಬರೋಕ್ಕಾಗಲ್ಲ ಸರ್. ಎಷ್ಟು ಎಲ್ಲರೂ ಸುಮಾರು ಜನ ಎಲ್ಲ ಬಂದಿದ್ದರು. ಅಲ್ಲಿ ಪ್ಯಾಕ್ ಎಲ್ಲ ಮಾಡಿದ್ದು ನಾನು ಬೇಕಾದ್ರೆ ವೀಡಿಯೋ ಇದೆ. ನನ್ನ ನಂಬರಿಗೆ ಫೋನ್ ಮಾಡಿ ನಾನು ವೀಡಿಯೋ ಕಳಿಸ್ತೀನಿ. ಆ ಬೆಂಗಳೂರು ಒಬ್ಬನೇ ಮಗ, ಆಯಿತಾ. ಅದ್ಯಾವುದೋ ವಿಚಾರದ ಲವ್ ವಿಚಾರ ಅಂತ ಹೇಳ್ತಾರೆ, ಮತ್ತೊಂದು ಬೇರೆ ಮನೆ ಜಗಳ ಅಂತ ಹೇಳ್ತಾರೆ. ವಿಚಾರದಲ್ಲಿ ಬಂದು 3000 ಅಡಿ ಕೆಳಗೆ ಹೋಗಿದ್ದಾನೆ. ಎಲ್ಲ ಪೂರು ಚಿಂದಿ ಆಗಿತ್ತು. ಎಲ್ಲ ಪ್ಯಾಕ್ ಮಾಡಿ 3000 ಅಡಿ? 3000 ಅಡಿ ಅಂದರೆ ರಾಣಿ ಜರಿ ಅಂತಿದೆ ಸರ್. ಅಲ್ಲಿ 3000 ಅಡಿ ಅಂದರೆ ಇಲ್ಲಿ ನಿಂತರೆ ನಿಮಗೆ ಕಾಜೂರು ಅಂತ ಕಾಣುತ್ತೆ. ಮಂಗಳೂರು ಕಾಜೂರು ದಿಲ್ಪೆ ಅದು ಕಾಣ್ತಾ ಇತ್ತು. ಆ ಊರಿನ ಅಲ್ಲಿಂದ ಕೆಳಗೆ ಇಳಿದ್ರೆ ಅಲ್ಲಿಂದ 5 ಕಿಲೋಮೀಟ್ರ್ ಅಷ್ಟೇ ದೂರ. ಇವನು ಏನು ಮಾಡಿದ್ದಾನೆ, ಬಟ್ಟೆ ಎಲ್ಲ ಮೇಲೆ ಇಟ್ಟು ಹೋಗಿದ್ದಾನೆ.
ಮೊಬೈಲೆಲ್ಲ ಟ್ರ್ಯಾಕ್ ಮಾಡೋತ್ತಿಗೆ ಅಲ್ಲಿದೆ ಅಂತೇಳಿ ನೋಡೋತ್ತಿಗೆ ಅವನಿಲ್ಲ. ನಮಗೆಲ್ಲ ಫೋನ್ ಮಾಡಿ ಹೋಗಿ ನೋಡೋತ್ತಿಗೆ ಡ್ರೋನ್ ಎಲ್ಲ ಬಿಟ್ಟು ನೋಡೋತ್ತಿಗೆ ಸಿಗಲಿಲ್ಲ. ಲಾಸ್ಟ್ ಹುಡುಕಿದ್ದು ಆ ಹುಡುಗ ಒಂದು 23-24 ವರ್ಷ ವಯಸ್ಸು. ಲಾಸ್ಟಿಗೆ ಅಲ್ಲಿಂದ ಏನಾಯ್ತು, ಒಂದು ದಿವಸ ಹೋಗಿ ನೋಡಿದು ತರೋಕ್ಕಾಗಲಿಲ್ಲ. ರಾತ್ರಿ ಆಯಿತು, ಅಲ್ಲಿ ಕಾಡು ಪ್ರಾಣಿ ಕಾಟ ಇದೆ ಅಂತ ಆಯಿತು. ಮತ್ತೆ ಮಾರನೇ ದಿವಸ ಬೆಳಗ್ಗೆ ಹೋದು ಓರ್ನಾಡ್ ರಸ್ತೆಯಲ್ಲಿ ರಾಣಿಜರಿ ಅಂತಿದೆ, ನೀವು ರಾಣಿಜರಿ ಅಂತಿದೆ, ಅಲ್ಲಿ ಮಾರನೇ ದಿವಸ ಹೋಗಿ ಅಲ್ಲಿ ಹೋಗೋಕ್ಕೆ 3 ಗಂಟೆ ದಾರಿ ಬೇಕು. ಪ್ಯಾಕ್ ಎಲ್ಲ ಮಾಡಿ ಮತ್ತೆ ಬರ್ತೀವಿ. ಸಾಯಂಕಾಲ ರಾತ್ರಿ ಆಯಿತು. ಅದನ್ನು ಬಾಳೂರು ಸ್ಟೇಷನಲ್ಲಿ ಅವರು ಬಾಳೆನೂರವ್ರು ಬಂದರು. ಬಾಳೆನೂರು ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅವನ್ನ ದಫನ್ ಮಾಡಿದ್ದು ನಮ್ಮ ಬಣಕಲಲ್ಲಿ ಹಿಂದೂ ರುದ್ರಭೂಮಿಲಿ. ಅವನ ರಾತ್ರಿ ಡೆಡ್ ಬಾಡಿ ತೆಗೆದ್ರೆ ತೆಗೆದು. ಇದಾದ್ಮೇಲೆ ನೀವು ಹೇಳ್ತಾ ಇದ್ರಲ್ಲ ಈಗ ನೀವು ಡೆಡ್ ಬಾಡೀಸ್ ಅಂತ ಹೇಳಿ, ಆದ್ರೆ ನೀವು ಚಾರ್ಮಾಡಿಯಲ್ಲಿ ಯಾವತ್ತಾದ್ರೂ ತೆಗೆದಾಗ ಹೃದಯ ವಿದ್ರಾವಕ್ಕೆ ಅನಿಸ್ಲಿಲ್ವಾ? ಮತ್ತೆ ಒಂದು ತೆಗೆದಿದ್ದು ಭಾರಿ ಹುಳ ಆಗಿತ್ತು. ಅದು ಯಾರು ಅಂತ ಗೊತ್ತಿಲ್ಲ. ಒಂದು 2-3 ಬಾಡಿಗಳು ಸಿಕ್ಕಿದ್ದಾವೆ, ಎಲ್ಲ ಛಿದ್ರ ಆಗಿದ್ದು. ಅದು ಯಾರು ಅಂತ ಗೊತ್ತಾಗಿಲ್ಲ. ಇನ್ನೂ ಕೇಸ್ ನಡೀತಾ ಇತ್ತು. ಮತ್ತೆ ಒಂದು ಸತಿ ಕೋರ್ಟಲ್ಲಿ ಕೇಳಿದರು, ನಿಮಗೆ ಯಾರಾದ್ರು ಅವ್ರ ಕಡೆಯಿಂದ ಯಾರು ಸಿಕ್ಕಿದ್ರಾ ಅಂತೇಳಿ. ಅಲ್ಲಿಗೆ ಅವರು ಕೋರ್ಟಲ್ಲಿ ಕ್ಲೋಸ್ ಆಯಿತು. ಸರ್ ಬಾಡಿ ಬಿದ್ದರೆ ಕರೆಕ್ಟಾಗಿ ಒಂದು 250 ಅಡಿಯಿಂದ ಕೆಳಗನೆ ಹೋಗುತ್ತೆ. ಕೆಲವೊಂದು 100 ಅಡಿ ಸಿಕ್ಕಾಕೊಳುತ್ತೆ. ಏನಾದರೂ ಸಿಕ್ಕಾಕೊಂಡು 100 ಅಡಿ ಇಲ್ಲಾಂದರೆ 200-250 300 ಅಡಿ ಹೋಗಿದ್ದು ಇದೆ ಡೆಡ್ ಬಾಡಿಗಳು. ಕೊಲೆ ತಂದು ಎಷ್ಟಿದೆ ಸ್ವಲ್ಪ ದೂರ ಹೋಗೋದು. ಅಕಸ್ಮಾತ್ ಕಾಲು ಬಾರಿ ಜಾರಿ ಬಿದ್ದಿದ್ದು ಅಲ್ಲಿ ಇರ್ತವೆ. ಇಲ್ಲಿ ಜಾಸ್ತಿ ದೂರ ಹೋಗೋದಿಲ್ಲ, ಹೋಗಲ್ಲ. ಆದ್ರೆ ಸಾವು ಗ್ಯಾರಂಟಿ. ಯಾರು ಕೆಳಗೆ ಹೋಗಿ ಬದುಕಿ ಬಂದಿದ್ದಿಲ್ವಾ? ಇಲ್ಲ. ಚಾರ್ಮಾಡಿಯಲ್ಲಿ ಬದುಕಿ ಬಂದಿದ್ದು ನಾವು ಕಾಣಲಿಲ್ಲ. ಇದೆ ಲಾರಿ ಗಿರಿಗೆಲ್ಲ ಬಿದ್ದವರು ಬದುಕಿ ಬಂದಿದ್ದಾರೆ. ಹೇಗಂತೀರಾ? ಲಾರಿ ಅಂದರೆ ಲಾರಿಲಿ ಪಲ್ಟಿ ಆಗಿದೆ, ಕೆಳಗೆ ಹೋಗಿರ್ತಾರೆ. ಕೆಳಗೆ ಹೋಗಿ ಹಂಗೆ ಮೇಲೆ ಒಬ್ಬರು ಹೆಂಗಾದ್ರು ಅಕಸ್ಮಾತ್ ಸ್ವಲ್ಪ ಪೆಟ್ಟಾದವರು ಹತ್ಕೊಂಡ್ಬಂತಾರೆ. ಮತ್ತೆ ಹಗ್ಗ ಹಾಕೊಂಡು ಮೇಲೆ ಬಂದುಬಿಡ್ತಾರೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಆನೆ ಇದೆನಲ್ಲಿ? ಆನೆ ಇದೆ. ಹುಲಿ ನಮಗೆ ಕಂಡಿಲ್ಲ. ಆನೆ ಇದೆ, ಕರಡಿ ಇದೆ, ಚಿರತೆ ಇರ್ಬೋದು. ಈಗ ನೀವು ಹೇಳ್ತಾ ಇದ್ರೆ ಒಂದು ಕರೆಕ್ಟಾಗಿ ಆ ಲೇಡಿ ಕ್ರಾಸ್ ಆಗೋದು ಇದು ಯಾವ್ದು ಬಾಂಜರ್ ರೋಡ್. ಈಗ ಬಾಂಜರ್ನಿಂದ ಮುಂದೆ ನಾವು ದಕ್ಷಿಣ ಕನ್ನಡಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಟರ್ನ್ ಬರುತ್ತೆ, ಏನೇನು ಬರುತ್ತೆ? ಅಲ್ಲಿ 4 ಟರ್ನ್ ಬರುತ್ತೆ ಸರ್. ಅದು 4 ಟರ್ನ್ ಅಂದರೆ ಈ ಕೆಲವೊಂದು ಚಾರ್ಮಾಡಿ ಘಾಟಿಲಿ ಬೆಂಗಳೂರು ಅವರೆಲ್ಲ ಬರ್ತಾರಲ್ಲ, ಅವ್ರು ಬಂದಾಗ ಏನು ಮಾಡ್ತಾರೆ ಅಂದರೆ ಈ ಗಾಡಿಗಳನ್ನ ದಯಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವುಗಳು ಈ ಚಾರ್ಮಾಡಿ ಘಾಟಿಯಲ್ಲಿ ನೀವು ಬರ್ತೀರಿ, ಬರುವಾಗ ಏನು ಮಾಡ್ತೀರಿ ಅಂದರೆ ನೀವು ಓವರ್ ಸ್ಪೀಡಲ್ಲಿ ಬರ್ತೀರಿ, ಬ್ರೇಕಲ್ಲಿ ಬರ್ತೀರಿ. ಆದ್ದರಿಂದ ಬ್ರೇಕಲ್ಲಿ ಹೀಟ್ ಆದ ತಕ್ಷಣ ನೀವು ಡೌನ್ ಇಳಿಯತ್ತಿ ಗಾಡಿಗಳು ಪಲ್ಟಿ ಆಗೋದು, ಬ್ರೇಕ್ ಸಿಗ್ದಲೆ ಆಕ್ಸಿಡೆಂಟ್ ಆಗೋದು. ದಯಮಾಡಿ ಇದೊಂದು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ಆದಷ್ಟು ನೀವು ವಾಹನಗಳನ್ನು ಕೆಳಗೆ ಇಳಿಸುವಾಗ ಗೇರಲ್ಲೇ ಇಳಿಸ್ಬೇಕು. ಬ್ರೇಕ್ ಹೊಡ್ಕೊಂಡು ಇಳಿಸ್ಬೇಡಿ. ಯಾಕಂದರೆ ನಿಮಗೆ ಬ್ಯಾಲೆನ್ಸ್ ಸಿಗಲ್ಲ. ಆಯಿತಾ? ಎಲ್ಲ ಟರ್ನುಗಳು ಭಾರಿ ನಿಮ್ಮ ಯಾವ ಟರ್ನಲ್ಲಿ ಇದು ಹೈಯೆಸ್ಟು ಚಾರ್ಮಾಡಿ ಘಾಟಿ ಟರ್ನು. ಇಲ್ಲೇ ಸ್ವಲ್ಪ ಅಪಘಾತ ಆಗೋದು. ಯಾಕಂದರೆ ನೀವು ಇನ್ನೊಂದು ಹೇಳ್ತೀನಿ, ಇಳಿಯುವ ವಾಹನಗಳು ಮೇಲೆ ಆ ಕಡೆಯಿಂದ ಮಂಗಳೂರು ದಕ್ಷಿಣ ಕನ್ನಡದಿಂದ ಮೂಡಿಗೆರೆ ಅಥವಾ ಚಿಕ್ಕಮಗಳೂರು ಬರುವಂಥ ಗಾಡಿಗಳಿಗೆ ನೀವು ಸ್ಥಳಾವಕಾಶ ಮಾಡಿಕೊಡ್ಬೇಕು. ಮುಂಚೆ ಜಿಲ್ಲಾಡಳಿತ ಅಲ್ಲಿ ಬೋರ್ಡನ್ನು ಹಾಕ್ತಿತ್ತು, ಇಳಿಯುವ ವಾಹನಗಳು ಏರುವ ವಾಹನಗಳಿಗೆ ಅವಕಾಶ ಮಾಡಿ. ಯಾಕಂದರೆ ಅಲ್ಲಿ ಹೀಟಲ್ಲಿ ಬರ್ತಾ ಇರ್ತದೆ, ಅವರಿಗೆ ಸಡನ್ನಾಗಿ ಬ್ರೇಕ್ ಸಿಗಲ್ಲ. ಅದೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಇನ್ನೂ ನಿಮಗೆ ಮಿಸ್ಟ್ಗಳಿದ್ದಾವೆ. ಬರೋತ್ತಿಗೆ ಪ್ರಯಾಣಿಕರು ಜಾಗ್ರತೆ ಮಾಡ್ಕೊಬನ್ನಿ. ವಾಹನಗಳನ್ನು ನಿಧಾನಗತಿಯಲ್ಲಿ ಬರಬೇಕು ಅಂತೇಳಿ. ಯಾಕಂದರೆ ನಿಮ್ಮ ಮನೆಯವರು ನಿಮಗೋಸ್ಕರ ಕಾಯ್ತಿರ್ತಾರೆ. ಯಾಕಂದರೆ ನಮ್ಮ ಮಗ ಈಗ ಬರ್ತಾನೆ, ಅಲ್ಲ ನನ್ನ ತಂದೆ ತಾಯಿ ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ ಅಂತೇಳಿ ಕಾಯ್ತಾ ಇರ್ತಾರೆ. ದಯಮಾಡಿ ಅದೊಂದು ಪಾಲಿಸ್ಬೇಕು ಅಂತ ಕೇಳ್ತೀನಿ. ಇದಾದ್ಮೇಲೆ ನೀವು ಹೇಳ್ತಿದ್ರೆ ಬಾಂಜರಲ್ಲಿ ಆ ಲೇಡಿನ ನೋಡ್ತೀರಾ, ಅದಾದ್ಮೇಲೆ 3 ಟರ್ನ್ ಇದೆ. ಹೌದು. ಈಗ ಅವಳು ಲೆಫ್ಟಿಗೆ ಹೋಗ್ತಾಳೆ, ರೈಟಿಗೆ ಬರ್ತಾಳೆ? ಸರ್ ಆ ಕಡೆಯಿಂದ ಮಂಗಳೂರಿಂದ ದಕ್ಷಿಣ ಕನ್ನಡ ಬರುತ್ತೆ, ರೈಟಿಗೆ ಹೋಗೋದು. ಯಾರು? ಆ ಲೇಡಿ ರೈಟಿಗೆ ಪಾಸ್ ಆಗ್ತಾಳೆ. ಹಿಂಗೆ ಎಷ್ಟು ಗಂಟೆ ಸರಿ ಸುಮಾರು ಅಂತೀರಾ? ಅದೇ 3:12. ನಾವು ಯಾವ ಟೈಮಿಗೆ ಬರ್ತೀವಿ ಯಾವ ಟೈಮಿಗೆ. ಸುಮಾರು ಗಾಡಿಗಳು ಹಳೆ ಡ್ರೈವರ್ಸ್ಗಳಿಗೆ ಬೇಕಾದ್ರೆ ಕೇಳಿ ನೋಡಲಿ, ಪಕ್ಕ ಸಿಕ್ಕಿದೆ ಅವ್ರಿಗೂ. ಎಷ್ಟು ಗಂಟೆ ಸಿಗ್ತಿದ್ಲ ಅವಳು? 12:30, 1 ಗಂಟೆ, 2 ಗಂಟೆ ಹಿಂಗೆ ಸಿಗೋರು. ಅವಾಗೆಲ್ಲ ಸಿಲ್ವರಿಗೆ ಪರ್ಮಿಟ್ ಇತ್ತು, ರಾತ್ರಿ ಪರ್ಮಿಟ್ ಸಿಗೋದು ಅವಾಗ. ಸರ್ ಎಲ್ಲರೂ ನೋಡಿದ್ದಾರೆ. ಸಿಲ್ವರ್ ಅವಾಗೆಲ್ಲ ಪರ್ಮಿಟ್ ಇತ್ತು, ರಾತ್ರಿ ಸಿಗೋದು. ಲೋಡ್ ಆಗಿ ಹೋಗೋತಿ ರಾತ್ರಿ ಹೋಗೋದು. ಅವಾಗ ಲಾರಿ ಡ್ರೈವರ್ಗಳಿಗೆ ಕಂಡಿದೆ. ಇತ್ತೀಚೆಗೆ ನಿಮಗೂ ಕಂಡಿದೆ? ಹೌದು. ನಿಮಗೆ? ಹೌದೌದು. ನಿಮ್ಗೆ ಕಂಡಿದ್ದು ಲಾಸ್ಟ್ ಯಾವಾಗ? ಬಟ್ ಅದು ಯಾಕೆ ಭಯಾನಕ ಅಂತೀರಾ ಜಾಗ? ಅದು ಏನೋ ಒಂದು ಭಯಾನಕ. ನಮಗೆ ಅಲ್ಲಿ ಹೋದ ತಕ್ಷಣ ಒಂದು ಸತಿ ನೆನಪಾಗುತ್ತೆ ಸರ್. ಏನಂತ ಹೇಳಿ? ಹಿಂಗೆ ಲೇಡಿ ಇದೆ, ಹಿಂಗೆ ಗಾಡಿ ಆಫ್ ಆಗುತ್ತೆ ಅಂತ. ಕೆಲವೊಂದು ಡ್ರೈವರ್ಸ್ಗಳಿಗೆ ನಾನು ಹೇಳಿದ್ದೀನಿ, ಅಲ್ಲಿ ಗಾಡಿಗಳು ಆಫ್ ಆಗುತ್ತೆ, ಜಾಗ್ರತೆ ಮಾಡ್ಕೊಳ್ಳಿ, ಇಳಿಬೇಡಿ ಅಂತೇಳಿ. ಮತ್ತು ತನ್ನಷ್ಟಿಗೆ ಆನ್ ಆಗಿಬಿಡುತ್ತೆ ಗಾಡಿ. ಏನು ಹೇಳ್ತೀರಾ? ಆಫ್ ಆಗುತ್ತೆ, ತನ್ನಷ್ಟಿಗೆ ಒಂದು ಅರ್ಧ ಗಂಟೆ ಬಿಟ್ಟ ತಕ್ಷಣ ಆನ್ ಆಗುತ್ತೆ. ಇದರಲ್ಲಿ ಕೆಲವು ಜನಕ್ಕೆ ಅನುಭವ ಆಗಿರ್ಬೋದು. ನಾನು ಸುಳ್ಳು ಹೇಳೋದ್ರೆ ಇದು ನಿಮ್ಮನ್ನು ಏನು ನೋಡ್ತಾ ಇದ್ರಿ ನೀವು, ಇದನ್ನು ನಿಮಗೆ ಅನುಭವ ಆಗಿದೆ, ನೀವು ಬೇಕಾದ್ರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡಿ, ಆಗಿದೆ ಹೌದು ಅಂತೇಳಿ. ಎಲ್ಲಿ ಚಾರ್ಮಾಡಿ ಕರೆಕ್ಟಾಗಿ ಯಾವ ಸ್ಟೆಪ್ ಹೇಳಿ? ಚಾರ್ಮಾಡಿಗೆ ನಾವು ಬೂಡಿಗೆರೆಯಿಂದ ಕೊಟ್ಟಿಗೆರೆಯಿಂದ ಹೋಗ್ತೇವೆ. ಕೊಟ್ಟಿಗೆರೆಯಿಂದ ಹೋಗ್ತೀವಿ. ಕೊಟ್ಟಿಗೆರೆಯಿಂದ ಹೋದ ತಕ್ಷಣ, ಕೊಟ್ಟಿಗೆರೆ ಪಾಸ್ ಆದ ತಕ್ಷಣವೇ ಅಲ್ಲಿ ಫಸ್ಟ್ ಒಂದು ಬಬ್ಬುಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ಕಳೆದ ನಂತರ ಬಿದ್ರತಳ ಅಂತ ಸಿಗುತ್ತೆ. ಅಲ್ಲಿ ಒಂದು ರೈಟಿಗೆ, ಅದು ನಿಮಗೆ ಗೊತ್ತಾಗಲ್ಲ ಅಂತ ಕಾಣಿಸ್ತೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ರೈಟಿಗೆ 1-2 ಮನೆ ಇದೆ.
ಒಂದು 3-4 ಕಿಲೋಮೀಟ್ರ್ ದೂರದ ಅಲ್ಲಿ. ಅದಾದ ನಂತರ ಅಣ್ಣಪ್ಪಗುಡಿ ದೇವಸ್ಥಾನ ಸಿಗುತ್ತೆ. ಅದಾದ ನಂತರ ಯೂ ಪಾಯಿಂಟು ನಿಮಗೆ ಜಾಗ ಇದು ನೋಡ್ತಾ ಇರ್ತೀರಿ. ಯೂ ಪಾಯಿಂಟ್ ಅಂದರೆ ಒಂದು ಕಡೆ ಬಲಭಾಗದಲ್ಲಿ ನೀರು ಬೀಳ್ತದೆ, ಎಡಭಾಗದಲ್ಲಿ ಭಾರಿ ಪ್ರತಾಳ ಕಾಣುತ್ತೆ, ಪಶ್ಚಿಮ ಘಟ್ಟ ಕಾಣುತ್ತೆ. ಚಾರ್ಮಾಡಿಯೇ ಕಾಣುತ್ತೆ. ಅದಾದ ನಂತರ ರಾಮ ಲಕ್ಷ್ಮಣ ಮರ ಸಿಗುತ್ತೆ ಲೆಫ್ಟ್ ಸೈಡ್. ಅದಾದ ನಂತರ ಸರ್ ರಾಮ ಲಕ್ಷ್ಮಣ ಮರ ಅಂತ ಅದು ಅಲ್ಲಿ ಶೂಟಿಂಗ್ ಆಗಿತ್ತು ಸರ್. ಅವಾಗ ಆ ಶೂಟಿಂಗಲ್ಲಿ ರಾಮ ಲಕ್ಷ್ಮಣ ಮರ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದಾದ ನಂತರ ನಮ್ಮ ಗಡಿ ಭಾಗ ಮುಗೀತದೆ. ಯಾವುದು? ಚಿಕ್ಕಮಗಳೂರು ಗಡಿ ಭಾಗ ಮುಗಿದ ಫಸ್ಟ್ ಸಿಗೋದೆ ಚಾರ್ಮಾಡಿ ಘಾಟಿಯ ಮೊದಲನೇ ತಿರುವು, ದಕ್ಷಿಣ ಕನ್ನಡ ಮೊದಲನೇ ತಿರುವು, ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹೌದೌದು. ಅದಾದ ನಂತರ 3 ತಿರುವು ಆದ ನಂತರ 4ನೇ ತಿರುವು ಸಿಗೋದೇ ಬಾಂಜಾರು ಹೋಗೋ ರೋಡು. ಅದು ಎಲ್ಲಿ ಹೋಗುತ್ತೆ ಮುಂದೆ? ಅಲ್ಲಿ ಬಾಂಜಾರು ಇದೆಲ್ಲ ಇದೆ ಸರ್, ಅಲ್ಲಿ ತೋಟ ಇದೆ, ಮನೆಗಳಿದ್ದಾವೆ. ಬಾಂಜಾರು ಇಲ್ಲೇ ಈ ಲೇಡಿ 12 ಗಂಟೆಗೆ. ಹೌದು. ಈ ಟರ್ನ್ ಬರುತ್ತದೆ. ಟರ್ನ್ ಬಂದ ತಕ್ಷಣ ಈ ರಸ್ತೆ ಒಂದು ಬಾಂಜಾರಿಗೆ ಮಂಡ್ರ ರಸ್ತೆ ಹೋಗುತ್ತೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು, ಈಗ ಬಸ್ ಸ್ಟ್ಯಾಂಡ್ ಇಲ್ಲ. ಸ್ವಲ್ಪ ಮುಂಭಾಗ ಒಂದು ಬಾವಿ ಇದೆ. ಆ ಬಾವಿ ನೋಡಿರೋದು ನಾನು ಹಗಲಲ್ಲೇ, ಆ ಲಾರಿ ಇರೋ ಟೈಮಲ್ಲಿ ನೋಡಿರೋದು. ಆಯ್ತು, 6-7 ವರ್ಷದ ಮುಂಚೆನೇ ನೋಡಿದ್ದು ನಾನು. ಅದು ಬಾವಿ ಇದೆ. ಸೊ ಇದು ರಾತ್ರಿ ಅನುಭವ ಆಗುತ್ತೆ. ಹೌದು. ಎಷ್ಟು ಗಂಟೆಗೆ? 12 ಗಂಟೆ ನಂತರ ಏನಾಗುತ್ತೆ? ಗಾಡಿ ಆಫ್ ಆಗುತ್ತೆ. ಬೇಕಾದ್ರೆ ನೀವು ನೋಡಿದವ್ರು ನನ್ನ ನಂಬರಿಗೆ ಕಾಲ್ ಮಾಡಿ, ಬೇಕಾದ್ರೆ ನಿಮಗೆ ಎಲ್ಲಾದರೂ ಚಾರ್ಮಾಡಿ ಘಾಟ್ಲಿ ಅನುಭವ ಆಗಿದೆಯಾ ಇಲ್ಲ ಅಂತ ನನಗೆ ಬೇಕಾದ್ರೆ ತಿಳಿಸಿ. ನಂಬರ್ ಕಾಲ್ ಮಾಡಿದ್ರೆ ನಂಬರ್ ಹೇಳ್ಬೇಡಿ, ಹಾಗೆ ನನ್ನ ನಂಬರು 9448229532. ಇನ್ನೊಂದು ನಂಬರ್ ಇದೆ 8050029532, ಆರಿಫ್ ಬಣಕಲ್ ಅಂತೇಳಿ. ನೀವು ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ನಿಮ್ಮ ಚಾರ್ಮಾಡಿ ಘಾಟಿಲಿ ಯಾವುದೇ ಗಾಡಿ ಆಕ್ಸಿಡೆಂಟ್ ಆಗಲಿ, ಏನೇ ತೊಂದರೆ ಆಗಲಿ, ಪೊಲೀಸವರಿಗೆ ಫಸ್ಟ್ ನೀವು ಏನು ಮಾಡಿ ಗೊತ್ತಾ, 112ಗೆ ಫೋನ್ ಮಾಡಿ. ಅಲ್ಲಿಗೆ ನಿಮಗೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವರು ನಮಗೂ ತಿಳಿಸ್ತಾರೆ, ನಾವು ಅಲ್ಲಿಗೆ ಬರ್ತೀವಿ ನಿಮ್ಮ ಜೊತೆ. ಮೆಕ್ಯಾನಿಕ್, ಟೋಯಿಂಗ್, ನನ್ನ ಏನು 24 ಗಂಟೆ ಚಾರ್ಮಾಡಿಗೆ ನನ್ನ ಪಣವನ್ನೇ ಇಟ್ಟು ನಿಮಗೆ ಸಹಾಯ ನಾನು ಮಾಡ್ತೇನೆ. ನೀವು ಇಲ್ಲಿವರೆಗೆ ಎಷ್ಟು ಡೆಡ್ ಬಾಡಿ ತೆಗೆದಿದ್ದೀರಿ? ನಾನು ಇಲ್ಲಿವರೆಗೆ ಚಾರ್ಮಾಡಿ ಘಾಟಿಲಿ 100ಕ್ಕೂ ಹೆಚ್ಚು ಅನಾಥ ಬಾಡಿಗಳನ್ನು ತೆಗೆದಿದ್ವಿ. ಮತ್ತು ಕೆಳಗೆ ಪಾತಾಳಕ್ಕೆ ಉಳಿದಿದ್ದನ್ನು ರಾತ್ರಿ ಸಮೇತ ಕೆಲವೊಂದು ನಾನು ವಿಡಿಯೋಗಳನ್ನು ನೀವು ನೋಡ್ತೀರಿ. ಬೈಕ್ಗಳು ಈಗ ಅಂದರೆ ಪರವಾಗಿಲ್ಲ, ಮುಂಚೆ ಏನೇ ಒಂದು ಆಕ್ಸಿಡೆಂಟ್ ಆದರೂ ಕೆಳಗೆ ಹೋಗ್ತಾಯಿತ್ತು ಗಾಡಿ. ಈಗ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಸಿಮೆಂಟಿನ ಕಾಂಕ್ರೀಟ್ ಕಟ್ಟೆಯನ್ನು ಮಾಡಿದೆ. ಆವಾಗ ಮಣ್ಣಿನ ಕಟ್ಟೆ ಇತ್ತು, ಈಗ ಕಾಂಕ್ರೀಟ್ ಕಟ್ಟೆ ಆದಮೇಲೆ ಅಪಘಾತ ಆಗುತ್ತೆ, ಆದರೂ ಕೆಳಗೆ ಹೋಗೋದು ಕಮ್ಮಿ ಆಗಿದೆ ಸರ್. ಸೊ ನೀವು ಅಲ್ಲಿ ಎಲ್ಲರಿಗೂ ಸಿಗ್ತೀರಾ? ಹೌದು. ಆರಿಫ್ ಬಣಕಲ್ ಜೀವ ರಕ್ಷಕ. ಮತ್ತು ನಿಮ್ಮ ಯಾವುದೇ ತುರ್ತು ಸೇವೆಗಾಗಲಿ, ಯಾವುದೇ ದಿನದ 24 ಗಂಟೆಗೆ ಚಾರ್ಮಾಡಿ ಏನೇ ಆದ್ರೂ ಪೊಲೀಸವರಿಗೆ ಫಸ್ಟ್ ನೀವು ಏನು ಮಾಡಿ ಗೊತ್ತಾ, 112ಗೆ ಫೋನ್ ಮಾಡಿ. ಅಲ್ಲಿಗೆ ನಿಮಗೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವರು ನಮಗೂ ತಿಳಿಸ್ತಾರೆ, ನಾವು ಅಲ್ಲಿಗೆ ಬರ್ತೀವಿ ನಿಮ್ಮ ಜೊತೆ. ಕಾಲ್ ಬರೋದು ನಮಗೆ ಬಣ್ಕಲಿಗೆ ಆದ್ರದ್ದು ಈ ಕಡೆ ಅದು ನನಗೆ ಬರುತ್ತೆ, ಆ ಕಡೆ ಆದರೆ ಚಾರ್ಮಾಡಿ ಹಸನಾಬಾರ್ಗೆ ಹೋಗ್ತದೆ. ನಾವು ಇಬ್ಬರಲ್ಲೂ ನಾವು ಜೊತೆಗೂಡಿ ನಿಮ್ಮನ್ನು ಏನು ಬೇಕೋ, ಮೆಕ್ಯಾನಿಕ್ ಬೇಕೋ ಅಥವಾ ನಿಮಗೆ ಯಾವುದೇ ಸಹಾಯ ಇದ್ದರೆ ನಾನು ನಿಮಗೆ ಆವಾಗಲೇ ಫೋನ್ ಮಾಡ್ತೀವಿ. ನಮಗೆ ನೀವು ಅಲ್ಲಿ ಬೇಕಾದ್ರೆ 112 ಫೋನ್ ಮಾಡಿ, ಅವರ 112ನ ಕರೆಯನ್ನು ಮಾಡ್ತಾರೆ. ಅವರಿಗೆ ಆಗದಿದ್ದ ಪರಿಸ್ಥಿತಿ ನನಗೂ ಕರೆ ಮಾಡ್ತಾರೆ, ನಾನು ಸಹ ಅಲ್ಲಿಗೆ ಬರ್ತೀನಿ ಸರ್ ನಿಮಗೆ. ಸೊ ಪೊಲೀಸರಿಗೆ ಫಸ್ಟ್ ಹೇಳಬೇಕು ಅಂತ? ಹೌದು. ಪೊಲೀಸವರಿಗೆ ಫಸ್ಟ್ ನೀವು ಏನು ಮಾಡಿ ಗೊತ್ತಾ, 112ಗೆ ಫೋನ್ ಮಾಡಿ. ಅಲ್ಲಿಗೆ ನಿಮಗೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವರು ನಮಗೂ ತಿಳಿಸ್ತಾರೆ, ನಾವು ಅಲ್ಲಿಗೆ ಬರ್ತೀವಿ ನಿಮ್ಮ ಜೊತೆ. ಥ್ಯಾಂಕ್ ಯು.